ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಇನ್ನು ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ತೆರಳಿದಂತಹ ವೇಳೆ ಉತ್ತರ ಪ್ರದೇಶದ ರೂಪಾಪುರ್ ಬಳಿ ನಡೆದಂತಹ ಭೀಕರ ರಸ್ತೆ ಅಪಘಾತದಲ್ಲಿ ಬೀದರ್ ಜಿಲ್ಲೆಯ 5 ಯಾತ್ರಿಕರು ದುರ್ಮರಣಕ್ಕೀಡಾಗಿರುವಂತಹ ದುಃಖದ ಸಂಗತಿ ಆಘಾತ ತಂದಿದೆ. ಈ ದುಃಖದ ಸಂದರ್ಭದಲ್ಲಿ ಅವರ ಕುಟುಂಬದೊಂದಿಗೆ ನಾನು ಆಳವಾದ ಸಂತಾಪ ವ್ಯಕ್ತಪಡಿಸುತ್ತೇನೆ ಅಂತ ಬೀದರ್ ಬಿಜೆಪಿಯ ಹಿರಿಯ ನಾಯಕರು ಈಶ್ವರ್ ಸಿಂಗ್ ಠಾಕೂರ್ ಹೇಳಿದ್ದಾರೆ. ಈ ಘಟನೆಯ ಮಾಹಿತಿಯನ್ನು ಪಡೆದಂತಹ ಈಶ್ವರ್ ಸಿಂಗ್ ಠಾಕೂರ್ ಮೃತರು ಹಾಗೂ ಬೀದರ್ ನಗರ ಲಾಡ್ಗೇರಿ ಏರಿಯಾದ 14 ಜನ ದಿನಾಂಕ 18/2/2025 ಮಧ್ಯಾಹ್ನ ಬೀದರ್ ನಗರದಿಂದ ಕ್ರೂಸರ್ ಜೀಪ್ KA 48M1853 ಸುಮಾರು 14 ಜನ ಮಹಾಕುಂಭ ಪ್ರಯಾಗ್ರಾಜ್ಗೆ ಹೊರಟಿದ್ರು. ಇಂದು ದಿನಾಂಕ 21/2/2025 ಬೆಳಿಗ್ಗೆ ರೂಪಾಪುರ ಜಿಲ್ಲಾ ವಾರಣಾಸಿ ರಾಜ್ಯ ಉತ್ತರ ಪ್ರದೇಶದ ಹತ್ತಿರ ಲಾರಿ ಹಾಗೂ ಕ್ರೂಸರ್ ತೂಫಾನ್ ಮಧ್ಯೆ ಅಪಘಾತ ಸಂಭವಿಸಿದಂತಹ ನಿಮಿತ್ತವಾಗಿ 5 ಜನ ಮೃತಪಟ್ಟಿದ್ದು 7 ಜನ ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿರುತ್ತೆ. ಇನ್ನು ಲಕ್ಷ್ಮಿ 57, ನೀಲಮ್ಮ 62, ಸಂತೋಷ್ ಕುಮಾರ್ 45, ಸುನೀತಾ 40, ಕಲಾವತಿ ಈ ಸಂದರ್ಭದಲ್ಲಿ ಜಿಲ್ಲಾ ಅಪರ ಅಧಿಕಾರಿಗಳಾದಂತಹ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಫೋನ್ ಕರೆ ಮುಖಾಂತರ ಮಾತನಾಡಿ ಮೃತಪಟ್ಟ ದೇಹಗಳನ್ನು ಗಾಡಿಗಳಲ್ಲೂ ತರಲು 2 ದಿವಸ ಬೇಕಾಗುತ್ತೆ. ಆದ ಕಾರಣ ಹವಾಯಿ ಅಡ್ಡೆಗೆ ಸಮೀಪದ ತೆಲಂಗಾಣ ಸ್ಟೇಟ್ದ ಹೈದರಾಬಾದ್ನ ಹವಾಯಿ ಅಡ್ಡೆಗೆ ತರಲು ಮನವಿಯನ್ನ ಮಾಡಿದ್ರು. ಅದೇ ರೀತಿ ಗಾಯಗೊಂಡಂತಹ ಚಿಕಿತ್ಸೆ ಪಡೆಯುತ್ತಿರುವಂತಹ ಜನರನ್ನ ಹೈದರಾಬಾದಿಗೆ ಹಾಸ್ಪಿಟಲ್ಗೆ ಸೆಟ್ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಈಶ್ವರ್ ಸಿಂಗ್ ಠಾಕೂರ್ ಬಿಜೆಪಿ ಮುಖಂಡರು. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪೆ ನ್ಯೂಸ್. ನಮಸ್ಕಾರ. ಭಾರಿ ದುಃಖದಿಂದ ಒಂದು ವಿಷಯವನ್ನ ನಾನು ಹೇಳ್ತಾ ಇದ್ದೇನೆ. ನಮ್ಮ ವಿಧಾನಸಭಾ ಕ್ಷೇತ್ರದ ಲಾಡ್ಗೇರಿಯ ನಿವಾಸಿಗಳು ಕುಂಭಮೇಳದ ದರ್ಶನಕ್ಕೋಸ್ಕರ ಹೋಗಿದ್ರು. ಕುಂಭಮೇಳದ ದರ್ಶನ 18ನೇ ತಾರೀಕು ಬೀದರ್ದಿಂದ ಪ್ರವಾಸವನ್ನು ಮಾಡಿದಂಥ ಭಕ್ತರು ಕುಂಭಮೇಳ ಸಂಗಮದ ದರ್ಶನವನ್ನು ಮಾಡಿ ಕಾಶಿ ವಿಶ್ವನಾಥ ದರ್ಶನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕಾಶಿಯ ಹತ್ರ ಅವರ ಕ್ರೂಸರ್ ಲಾರಿಗೆ ಅಪಘಾತ ಆಗಿ ಸ್ಥಳದಲ್ಲೇ 5 ಜನ ಪ್ರಾಣವನ್ನು ಕಳ್ಕೊಂಡಿದ್ದು ಅತ್ಯಂತ ದುಃಖದ ಸಂಗತಿ. ಸುಮಾರು 8 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಮಾಹಿತಿ ಕೂಡ ನಮಗೆ ಬಂದಿದೆ. ಮಧ್ಯಾಹ್ನ ಈ ಮಾಹಿತಿ ಬಂದ ತಕ್ಷಣ ಆ ಓಣಿಯ ಪ್ರಮುಖರಾದಂಥ ಸುನೀಲ್ ಬಾವಿಕಟ್ಟಿಯವರು ವಿಷಯವನ್ನು ನನಗೆ ಗಮನಕ್ಕೆ ತಂದ ತಕ್ಷಣವೇ ನಾವು ನೇರವಾಗಿ ನಮ್ಮ ರಾಷ್ಟ್ರೀಯ ಕಾರ್ಯಾಲಯ ಮತ್ತು ಉತ್ತರ ಪ್ರದೇಶ ಕಾರ್ಯಾಲಯಗಳಿಗೆ ಸಂಪರ್ಕವನ್ನು ಮಾಡಿ ವಾರಣಾಸಿಯ ಬಿಜೆಪಿ ಎಲ್ಲ ಮುಖಂಡರು ನಮ್ಮ ನಾಯಕರುಗಳು ಸಹಕಾರಕ್ಕೆ ಬಂದು ಅದರ ಜೊತೆಯಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಗಳಾದಂಥ ರಾಜ್ ಲಿಂಗಂ ಅವರಿಗೂ ಕೂಡ ನಾನು ಸಂಪರ್ಕವನ್ನು ಮಾಡಿ ಮಾತಾಡಿದ್ದೇನೆ. ಅವರು ಕೂಡ ನೇರವಾಗಿ ಯಾರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರ ಪೋಸ್ಟ್ಮಾರ್ಟಮ್ ಮಾಡುವಂಥ ಕೆಲಸವನ್ನು ನಾವು ಮಾಡಿಕೊಡ್ತೇವೆ. ಜೊತೆಯಲ್ಲಿ ಯಾರು ಪೆಟ್ಟಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅವ್ರದ್ದು ಕೂಡ ನಾವು ಮಾಡ್ತಾ ಇದ್ದೀವಿ ಅನ್ನೋಂತಹ ಭರವಸೆಯನ್ನು ಕೊಟ್ಟಿದ್ರು. ಅದೇ ರೀತಿ ನಾವು ಬೀದರ್ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಸಂಪರ್ಕವನ್ನು ಮಾಡಿ ಇಲ್ಲಿಂದ ಅಧಿಕಾರಿಗಳನ್ನು ಕಳಿಸ್ಕೊಡ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೀನಿ ಅನ್ನುವಂಥ ಮಾತನ್ನು ಅಲ್ಲಿನ ಜಿಲ್ಲಾಧಿಕಾರಿಗಳು ಹೇಳಿದರು. ಇಲ್ಲಿಯೂ ಕೂಡ ADC ಅವರಿಗೆ ಮಾತಾಡಿದಾಗ ಅವರು ಕೂಡ ಇಲ್ಲಿಂದ ನಾವು ಅಧಿಕಾರಿಗಳನ್ನು ಕಳಿಸ್ಕೊಡ್ತಾ ಇದ್ದೇವೆ, ನಾಳೆ ಪಾರ್ಥಿವ ಶರೀರಗಳನ್ನು ಬೀದರ್ಗೆ ತರುವಂಥ ಕೆಲಸಕ್ಕೆ ನಾವು ಮುನ್ನುಗ್ಗಿದ್ದೇವೆ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿದರು. ನಾನು SP ಸಾಹೇಬರಿಗೂ ಕೂಡ ಮಾತಾಡಿದ್ದೇನೆ. ನಾನು ವಿನಂತಿಯನ್ನು ಮಾಡಿದ್ದೇನೆ. ಈಗ ರಸ್ತೆ ಮುಖಾಂತರ ತರಬೇಕಾದ್ರೆ 2-3 ದಿವಸಗಳು ಆಗುತ್ತೆ. ಅದಕ್ಕಾಗಿ ಪಾರ್ಥಿವ ಶರೀರಗಳನ್ನು ದಿವಂಗತ 5 ಜನರ ಪಾರ್ಥಿವ ಶರೀರಗಳನ್ನು ಏರ್ಲಿಫ್ಟ್ ಮಾಡೋ ಮುಖಾಂತರ ಬೀದರ್ಗೆ ಮುಟ್ಟಿಸುವಂಥದ್ದಾಗಬೇಕು. ಅದೇ ರೀತಿ ಚಿಕಿತ್ಸೆ ಪಡೆಯುವಂಥವ್ರನ್ನು ಕೂಡ ಏರ್ಲಿಫ್ಟನ್ನು ಮಾಡಿ ಚಿಕಿತ್ಸೆಗಾಗಿ ನಮ್ಮ ಹೈದರಾಬಾದ್ಗೆ ತರುವಂಥ ಪ್ರಯತ್ನ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೂ ತಿಳಿಸಿದ್ದೇನೆ, ಇಲ್ಲಿನ ಜಿಲ್ಲಾಧಿಕಾರಿಗಳಿಗೂ ತಿಳಿಸಿದ್ದೇನೆ. ಅದೇ ರೀತಿ ಉತ್ತರ ಪ್ರದೇಶ ಸರ್ಕಾರ DC ಅವರಿಗೆ ಮಾತಾಡಿ ಯಾರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರನ್ನು ಕೂಡ ಪರಿಹಾರ ಉತ್ತರ ಪ್ರದೇಶದಿಂದ ಕೊಡಬೇಕು. ಅದೇ ರೀತಿ ನಮ್ಮ ಯಾರು ಗಾಯಾಳು ಇದ್ದಾರೆ ಅವರಿಗೂ ಕೂಡ ಪರಿಹಾರವನ್ನು ಕೊಡಬೇಕು ಅಂಥೇಳಿ ವಿನಂತಿಯನ್ನು ಮಾಡಿದ್ದೇನೆ. ಜೊತೆಯಲ್ಲಿ ಇಲ್ಲಿನ ಆಡಳಿತಕ್ಕೂ ಕೂಡ ನಾನು ವಿನಂತಿಯನ್ನು ಮಾಡಿದ್ದೇನೆ. ಸರ್ಕಾರದ ಕಡೆಯಿಂದ ಯಾರು ತೀರ್ಕೊಂಡಿದ್ದಾರೆ ಅವರಿಗೂ ಕೂಡ ಪರಿಹಾರವನ್ನು ಕೊಡಬೇಕು. ಜೊತೆಯಲ್ಲಿ ಯಾರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸಂಪೂರ್ಣ ಚಿಕಿತ್ಸೆಯನ್ನು ಮಾಡಿ ಅವರಿಗೂ ಕೂಡ ಪರಿಹಾರವನ್ನು ವಿತರಣೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇವತ್ತು ನಾವು ಇಡ್ತಾ ಇದ್ದೇವೆ.
ನಮಗೆ ವಿಶ್ವಾಸ ಇದೆ ನಾಳೆ ತನಕ ಎಲ್ಲ ದಿವಂಗತ ಪಾರ್ಥಿವ ಶರೀರಗಳನ್ನು ಬೀದರ್ಗೆ ಮುಟ್ಟಿಸುವಂಥ ಆಗ್ತದೆ ಅನ್ನುವಂತಹ ಭರವಸೆಯನ್ನು ಅವರು ಕೂಡ ಆಡಳಿತ ಅಲ್ಲಿ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಾವು ಕೂಡ ಪರಿವಾರದ ದುಃಖದ ಜೊತೆಯಲ್ಲಿದ್ದೇವೆ. ಪರಿವಾರಕ್ಕೆ ನಾವು ಕೂಡ ಧೈರ್ಯ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ಆದಂಥ ಅನಾಹುತ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ, ಆದರೆ ನಾವೆಲ್ಲರೂ ಕೂಡ ನಿಮ್ಮ ದುಃಖದಲ್ಲಿ ಭಾಗಿ ಇದ್ದೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ.